ಅವರು ಯಾರು ನಮ್ಮ ಮೈಸೂರು ವೈಸ್ ಚಾನ್ಸಲರ್ ಹೇಳಿದ್ರು, ನಮ್ಮಲ್ಲಿ ಇದು ಕೊರತೆ ಇದೆ, ಟೀಚರ್ಸ್ಗಳ ಕೊರತೆ ಇದೆ ಅಂತ. ಈಗ ವಿದೇಶಗಳಲ್ಲಿ ಯೂನಿವರ್ಸಿಟಿಗಳಿದ್ದಾವಲ್ಲ, ಅಲ್ಲಿ ವಿಸಿಟಿಂಗ್ ಪ್ರೊಫೆಸರ್ಸ್ಗಳೇ ಜಾಸ್ತಿ ಇದಾರೆ. ಮಾಡ್ಕೋಬಹುದು ಸರ್, UGC ನಲ್ಲಿ ಪ್ರಾವಿಷನ್ ಇದೆ, ಮಾಡ್ಕೊಳ್ಳೋದು ಪ್ರಾವಿಷನ್ ಇದೆ. ಆಮೇಲೆ ಗೆಸ್ಟ್ ಲೆಕ್ಚರರ್ಸ್ ನಿಮ್ ಸಿಬ್ಬಂದಿ ಅಲ್ವಾ? ಎಲ್ಲ ಇದೆ ಸರ್. ಮತ್ತೆ ಯಾಕೆ ಹೇಳ್ತೀರಿ ಇದನ್ನ? ಮಾಡಿ ಅಮೆಂಡ್ಮೆಂಟ್ ಮಾಡಿ. ಆಯ್ತಪ್ಪ, ಅಮೆಂಡ್ಮೆಂಟ್ ಮಾಡ್ರಿ. ಯಾಕೆ ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಎಲ್ಲಿದೆ? ನೀವು ಸಜೆಸ್ಟ್ ಮಾಡಿದೀರಾ? ವೈಸ್ ಚಾನ್ಸಲರ್ ಸಮಾವೇಶ ಇದೆಯಲ್ಲ, ಸಜೆಸ್ಟ್ ಮಾಡಿದ್ರ? ಸರ್, ಅವ್ರಿಗೆ ರಿಸರ್ಚ್ ಮಾಡ್ಲಿಕ್ಕೆ ನಾವ್ ಯಾರು ಸ್ಟಾಪ್ ಮಾಡಿಲ್ಲ ಲೆಕ್ಚರ್ಗಳಿಗೆ. ಸರ್, ಗೆಸ್ಟ್ ಫ್ಯಾಕಲ್ಟಿ 11 ತಿಂಗಳು ಮಾತ್ರ ಇರ್ತಾರೆ ಸರ್, ಆಮೇಲೆ ಬೇರೆ ಬಂದ್ಬಿಡ್ತಾರೆ ಸರ್. ಆಸಕ್ತಿ ಬೆಳೆಸ್ರಯ್ಯ. ಶಿಕ್ಷಣ ಅಂತಂದ್ರೆ ನಿಮ್ಗೆ ಆಸಕ್ತಿ ಬೆಳೆಸ್ಬೇಕಲ್ಲ, ನಿಮ್ಗೂ ಆಸಕ್ತಿ ಇರ್ಬೇಕು, ವಿದ್ಯಾರ್ಥಿಗಳಿಗೂ ಆಸಕ್ತಿ ಬೆಳೆಯಬೇಕು. ಆಸಕ್ತಿನ ಬೆಳೆದಿರೋದ್ರೆ ಹೆಂಗೆ ಮಾಡ್ತಾರೆ? ನಿಮ್ಗೆ ವೈಜ್ಞಾನಿಕ ಮತ್ತು ವೈಚಾರಿಕತೆಯ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ಹೆಂಗೆ ನಿಮ್ಗೆ ವೈಚಾರಿಕತೆ ಬೆಳೀತದೆ? ಬೆಳೆಯದೇ ಇಲ್ಲ. ಅದಕ್ಕೋಸ್ಕರ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಈಗ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ ಕನ್ನಡ ಬೆಳಿಬೇಕು, ಕನ್ನಡ ಮಾಡಬೇಕು, ಕನ್ನಡ ಬೆಳಿಬೇಕು ಅಂತಂದ್ರೆ ಹೆಂಗೆ ಬೆಳೀತದೆ? ಹೆಂಗ್ ಬೆಳೀತದೆ? ಕನ್ನಡ ಬೆಳಿಬೇಕು ಅಂತಂದ್ರೆ ಹೆಂಗ್ ಬೆಳೀತದೆ? ಕನ್ನಡ ರಾಜ್ಯ ಭಾಷೆ ಆಗ್ಬೇಕು, ಕನ್ನಡ ನಮ್ಮ ಸಾರ್ವಭೌಮತ್ವ ಇರ್ಬೇಕು ಅದಕ್ಕೆ ಅಂತ ಎಲ್ಲ ಹೇಳ್ತೀವಿ. ಹೇಳುವಾಗ ಆ ವಾತಾವರಣ ನಿರ್ಮಾಣ ಮಾಡ್ಬೇಕಲ್ಲ. ಮತ್ತೆ ಹೆಂಗೆ ಎಲ್ಲರೂ ಕನ್ನಡ ಮಾತಾಡೋದು ಹೆಂಗ್ ಕಲಿತಾರೆ? ನಾವು ಕನ್ನಡಿಗರು ಮೊದಲು ಕನ್ನಡ ಮಾತಾಡಿದ್ರೆ ಅವ್ರು ಬೇರೆಯವರು ಕನ್ನಡ ಕಲಿಲಿಕ್ಕೆ ಅನುಕೂಲ ಆಗ್ತದೆ. ಕನ್ನಡದ ವಾತಾವರಣ ನಿರ್ಮಾಣ ಮಾಡಿಲ್ಲ ನಾವು ಅಂತಂದ್ರೆ ಕನ್ನಡ ಹೆಂಗೆ ಬೆಳೀತದೆ? ಹಾಗೇನೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ವಾತಾವರಣ ನಿರ್ಮಾಣ ಮಾಡದೆ ಹೋದ್ರೆ ವೈಜ್ಞಾನಿಕತೆ ಹೆಂಗ್ ಬೆಳೀತದೆ? ವಿದ್ಯಾರ್ಥಿಗಳಲ್ಲಿ ಹೆಂಗ್ ಬೆಳೀತದೆ? ಬಹಳ ಜನ ಡಿಗ್ರಿ ಹೋಲ್ಡರ್ಸ್, ಮಾಸ್ಟರ್ ಡಿಗ್ರಿ ಇರ್ಬೋದು ಅಥವಾ ಬ್ಯಾಚುಲರ್ ಡಿಗ್ರಿ ಇರ್ಬೋದು, ಇದನ್ನ ಮಾಡೋರೇ ಜಾಸ್ತಿ ಮಾಡ್ತಾರೆ. ಯಾಕೆ? ಏನೋ ದೋಷ ಇರ್ಬೇಕಲ್ಲ. ನಾನೆಲ್ಲ ಈ ತರ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ಏನೋ ದೋಷ ಇರ್ಬೇಕಲ್ಲ. ದೋಷ ಇರೋದ್ರಿಂದ ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಹೇಳಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದ್ದಾವಲ್ಲ, ಅವಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ, ಉತ್ತರ ಕೊಟ್ಟು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಮಾಡ್ತೀವಿ. ನಾನು ಉನ್ನತ ಶಿಕ್ಷಣ ಸಚಿವರು ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡ್ತೀವಿ, ಆದ್ರೆ ನಿಮ್ಮ ಪ್ರಯತ್ನ ಆಗ್ಬೇಕು. ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಈ ಬದಲಾವಣೆ ಯಾಕೆ ಆಗಲ್ಲ ಅಂತಂದ್ರೆ, ಈಗ ಎಷ್ಟು ಎಜುಕೇಶನ್ ನಮ್ಮ ಲಿಟ್ರಸಿ ಪರ್ಸೆಂಟೇಜ್ ಎಷ್ಟಿದ್ರು? ಸ್ವಾತಂತ್ರ್ಯ ಬಂದಾಗ 10% 12% ಇತ್ತು. ಈಗ ಎಷ್ಟಾಗಿದೆ? 74% ಆಗಿದೆ. 74% ಆದ್ರೂ ಕೂಡ ಯಾಕೆ ಇನ್ನು ಕಂದಾಚಾರದಲ್ಲೇ ಇದ್ದೀವಿ, ಮೌಢ್ಯಗಳಲ್ಲೇ ಇದ್ದೀವಿ, ವೈಜ್ಞಾನಿಕತೆ ಇನ್ನು ಬೆಳೆದಿಲ್ಲ, ವೈಚಾರಿಕತೆ ಯಾಕೆ ಬೆಳೆದಿಲ್ಲ, ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಯಾಕೆ ಬೆಳೆದಿಲ್ಲ? ಈ ಕಡೆ ಹೆಚ್ಚು ಗಮನ ಕೊಡಬೇಕಾಗಿರುತ್ತೆ. ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ. ಸಮಾಜದ ದೃಷ್ಟಿಯಿಂದ
ದೇಶದ ದೃಷ್ಟಿಯಿಂದ, ಸಂವಿಧಾನದ ದೃಷ್ಟಿಯಿಂದ ಮಾಡಬೇಕು. ನನಗೇನ್ ಎಷ್ಟು 143 ಕೋಟಿ ಇದೆ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ನಾವು ಯಾವತ್ತು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡತಕ್ಕಂಥದ್ದು ಬರೋದು. ಸೊ ಈ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬರೀ ಪದವಿ ಕೊಡೋದು ಅದೇ ಬಹಳ ಮುಖ್ಯ ಅಲ್ಲ. ಯೂನಿವರ್ಸಿಟಿಗಳು ಒಂದು ಸಾಮಾಜಿಕ ಜವಾಬ್ದಾರಿ, ಮೌಲ್ಯಯುತ ಶಿಕ್ಷಣ, ಸಾಮಾಜಿಕ ಜವಾಬ್ದಾರಿ, ಮೌಲ್ಯಯುತ ಶಿಕ್ಷಣ, ಇದು ಸಮಾಜದಲ್ಲಿ ಏನ್ ಸಮಸ್ಯೆಗಳಿದ್ದಾವೆ ಇವತ್ತು ಬದಲಾವಣೆ ಆಗ್ಲಿಕ್ಕೆ ಏನು ಅಡೆತಡೆಗಳಿದ್ದಾವೆ, ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಹುಶಃ ನನ್ನ ಪ್ರಕಾರ ಈ ತರ ಪದವೀಧರನ್ನ ತಯಾರು ಮಾಡಿದ್ರೆ ದೇಶಕ್ಕೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗ್ತದೆ. ಮತ್ತೆ ಸಂವಿಧಾನದ ರೀತಿಯ ನಾವು ಕೆಲಸ ಮಾಡಿದಾಗ ಆಗ್ತದೆ. ಸೊ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿಮ್ಮೆಲ್ಲರ ವೈಸ್ ಚಾನ್ಸಲರ್ಗಳಲ್ಲಿ ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಆಗ್ಲೇಬೇಕು. ಇದಾಗದೆ ಹೋದರೆ ಇನ್ನೆಷ್ಟು ವರ್ಷಗಳಾದ್ರೂ ಕೂಡ ಸಮಾಜ ಬದಲಾವಣೆ ಆಗಲ್ಲ. ನಾವೀಗ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ತಂದಿದ್ದೀವಿ. ಅಸಮಾನತೆ ನಿವಾರಣೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಅಸಮಾನತೆ ಹೋಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತ. ಮತ್ತೆ ವೈಜ್ಞಾನಿಕತೆ, ವೈಚಾರಿಕತೆ ಬೆಳಿಬೇಕು ಅಂತ ಏನೆಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಪ್ರಯೋಜನ ಆಗಲ್ಲ. ಅದಕ್ಕೆ ನಿಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಇಂಥ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಮೇಲೆ ಐ ಡೋಂಟ್ ನೋ ಅದನ್ನು ಹೇಳ್ಬೇಕು ಬೇಡೋ ನನಗೆ ಗೊತ್ತಿಲ್ಲ. ಕೆಲವರು ಯಾವುದೇ ರಾಜಕೀಯ ಪಕ್ಷಗಳು ಇರ್ತವೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರು ಮಾಡ್ಲಿ. ಬಟ್ ರಾಜಕೀಯ ಪಕ್ಷಗಳು ಒಂದು ಸಿದ್ಧಾಂತನ ಘೋಷಣೆ ಮಾಡೋದಿದೆಯಲ್ಲ, ಅದು ಸರಿ ಇಲ್ಲ. ಯಾವುದೋ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತನ ಘೋಷಣೆ ಮಾಡೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ವೈಸ್ ಚಾನ್ಸಲರ್ಗಳು ನಾನು ನೋಡಿದೆ, ಕೆಲವು ಎಲ್ಲರೂ ವೈಸ್ ಚಾನ್ಸಲರ್ಗಳಲ್ಲ, ಕೆಲವು ಕಡೆ ಈ ತರದ